ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಕೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವು ಹೀಗೆ ಸ್ಯಾಟರ್ಡೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಮನೆಗೆ ಹೋಗುವಾಗ ಗೌರಿ ಹಬ್ಬ ಇರೋದ್ರಿಂದ ಕೈಗೆ ಬಳೆ ಹಾಕಿಸ್ಕೊಳ್ಳೋಣ ಅಂತೇಳಿ ಹಾಕಿಸ್ಕೊಳ್ತಾ ಇದ್ದೀನಿ. ಬಟ್ ಬಲದೆ ಕೈಗೆ ಸಿಕ್ತು, ಬಟ್ ಎಡದ ಕೈಗೆ ಸಿಗಲಿಲ್ಲ. ತುಂಬಾ ಟೈಟ್ ಆಗ್ತಿತ್ತು. ಸೈಜಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಏನು ಇರಲಿಲ್ಲ. ಹಾಗಾಗಿ ಬೇರೆ ಕಡೆ ತಗೊಳ್ಳೋಣ ಅಂತೇಳಿ ಅಕ್ಕನಿಗೆ, ತಂಗಿಯವ್ರಿಗೆ, ಅಮ್ಮವ್ರಿಗೆಲ್ಲ ತಗೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ಮತ್ತು ಕೈಗೆ ತೊಡಿಸ್ತಾ ಇದ್ದೆ. ಅಜ್ಜಿ ಹೇಳ್ತಾ ಇದ್ರು, ಎಡಗೈ ಇರೋರಿಗೆ ಮನೇಲಿ ಗಂಡನ ಮನೆಗೆ ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳಿ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ದೇವರೊಬ್ಬನಿಗೆ ಮಾತ್ರ ಗೊತ್ತು. ಬಟ್ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಮುಂಚಿತವಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೈ ಬೇರೆ ಕುಕ್ಕರ್ ವಿಷಲ್ ತೆಗಿಯಕ್ಕೆ ಕೈಗೆ ಸುಟ್ಟಿಗೆ ಹಾಕ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದನ್ನು ತೊಡ್ಸೋಕ್ಕಾಗ್ತಿರ್ಲಿಲ್ಲ, ಪೇನ್ ಆಗ್ತಾಯಿತ್ತು. ಸರಿ ಅಂತೇಳಿ ಒಂದು ಕೈಗೆ ಆಗದಷ್ಟು ಕೈಗೆ ಬಳೆನ ತೊಡಿಸ್ಕೊಂಡೆ. ಮಗಳಿಗೆ ಸ್ಯಾಟರ್ಡೆ ಫುಲ್ ಡೇ ಕ್ಲಾಸ್ ಇರೋದ್ರಿಂದ ನಾವು ಬರೋದು ಸ್ವಲ್ಪ ಇವಾಗ ಊರಿಗೆ ಹೋಗೋದು ತುಂಬಾ ಲೇಟ್ ಆಗುತ್ತೆ. ಹಾಗೆಯೇ ಹಸ್ಬೆಂಡು ಸಮೇತ ಅಡ್ವಾನ್ಸ್ ಮಾಡಿ ಬರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನನಗೆ ಕೈ ತುಂಬ ಬಳೆ ತೊಡೋದಂದ್ರೆ ಇಷ್ಟ. ಬಟ್ ಎಲ್ಲ ಟೈಮಲ್ಲಿ ಕೈಗೆ ಬಳೆ ಹಾಕೋದಿಲ್ಲ. ಹಸ್ಬೆಂಡ್ ಯಾವಾಗಲೂ ಬೈತಾ ಇರ್ತಾರೆ, ಕೈಗೆ ಬಳೆ ಹಾಕ್ಕೋಬೇಕು ಹೆಣ್ಮಕ್ಳು ಅಂತ. ಬಟ್ ಇಲ್ಲ, ಹಬ್ಬದ ಟೈಮಲ್ಲಂತೂ ಏನೋ ಒಂಥರ ಖುಷಿ. ಏಕೆಂದರೆ ನನ್ನ ಮದುವೆ ಟೈಮಲ್ಲಿ ನಾನು ಎರಡು ಕೈಗೂ ಬ್ಲ್ಯಾಕ್ ಬಳೆ ತೊಡಿಸ್ಕೊಂಡಿದ್ದೆ. ಬಟ್ ಬ್ಲ್ಯಾಕ್ ಬಳೆ ಹೊಡೆಯೋರ್ಗೂ ಸಮೇತ ನಾನು ಹೊಡೆದು ಹಾಕಿರಲಿಲ್ಲ. ಏನಾದರೂ ಹೆಣ್ಮಕ್ಳು ಕೈಯಲ್ಲಿ ಬಳೆ ಇದ್ರೇ ಲಕ್ಷಣ ಅಲ್ಲ. ಯಾವತ್ತೂ ಬೀದಿ ವ್ಯಾಪಾರಿಗಳಿಗೆ ನಿಜವಾಗ್ಲೂ ಹೆಲ್ಪ್ ಮಾಡಬೇಕು. ಪಾಪ ಅವ್ರು ರೋಡ್ ಸೈಡಲ್ಲಿ, ಬೀದಿ ಸೈಡಲ್ಲಿ ಬಳೆ ಆಗಲಿ ಯಾವುದೇನೇ ಆಗಲಿ ಮಾರ್ತಾ ಇರ್ತಾರೆ. ಬಟ್ ಅವ್ರವ್ರ ಕಷ್ಟ ಎಲ್ಲರಿಗೂ ಇದ್ದೇ ಇರ್ತದೆ ಅಲ್ಲ. ನಿಜವಾಗ್ಲೂ ಆದರೆ ನಿಮ್ಮ ಕೈಲಿ ಸಹಾಯ ಮಾಡಿ. ದಯವಿಟ್ಟು ಯಾರನ್ನೂ ಯಾವತ್ತೂ ಹೀಯಾಳ್ಸೋಕೆ ಹೋಗಬೇಡಿ. ನಾನು ಈ ಸಲ ಗ್ರೀನ್ ಬಳೆ ಇರಲಿ ಅಂತ ಹೇಳಿ ಕೈಗೆ ಬಲಗೈಗೆ ಗ್ರೀನ್ ಬಳೆ ತೊಟ್ಕೊಂಡೆ. ಬಟ್ ನನಗೆ ಎಡಗೈ ಸ್ವಲ್ಪ ದಪ್ಪ ಇರೋದ್ರಿಂದ ಎಡಗೈಗೆ ಸೈಜ್ ಸಿಗಲಿಲ್ಲ. ಸರಿ ಅಂತ ಹೇಳಿ ಬಲಗೈಗೆ ತೊಟ್ಕೊಂಡು ನಾವಿನ್ನು ಹೊರಟ್ವಿ. ಹೋಗುವಾಗ ಫುಲ್ಲು ರೋಡ್ ಸೈಡಲ್ಲೆಲ್ಲ ಗಣೇಶನ ಇಟ್ಕೊಂಡಿದ್ರು. ಅದಕ್ಕೆ ಮಗಳು ಹೇಳ್ತಿದ್ದಮ್ಮ, ಅಲ್ಲಿ ನೋಡು ಗಣಪತಿ, ಇಲ್ಲಿ ನೋಡು ಗಣಪತಿ ಅಂತ. ಯಾಕೆಂದರೆ ಈಗ ಗೌರಿ ಗಣೇಶ ಹಬ್ಬ ಬರೋ ಸೀಸನ್ ಇರೋದ್ರಿಂದ ಎಲ್ಲಿ ನೋಡಿದ್ರು ಗಣಪತಿ ಗೌರಿನ ಇಟ್ಕೊಂಡಿರ್ತಾರೆ. ಈಗ ಸಮೇತ ಮಳೆನೂ ಸ್ವಲ್ಪ ಕಮ್ಮಿ ಆಗಿದೆ. ಗೌರಿ ಗಣೇಶ ಹಬ್ಬಕ್ಕೆ ಮಳೆ ಬಿಟ್ಕೊಡ್ಲಿ. ಗೌರಿ ಗಣೇಶ ಇಡೋದನ್ನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಹಬ್ಬನೂ ಚೆನ್ನಾಗಿ ಮಾಡ್ಬೋದು. ಮಳೆ ಇಲ್ಲದೆ ಇರೋ ಕಾರಣ, ಮಳೆ ಇದ್ದರೆ ತುಂಬಾ ಗಜಿ ಬಿಜಿ ಆಗ್ತಾ ಇರುತ್ತೆ. ಹಬ್ಬದ ಸೀಸನ್ ಆಗಿರೋದ್ರಿಂದ ಹೂವೇ ಆಗಲಿ ಅಥವಾ ಬೇರೆ ಐಟಮ್ಸೇ ಆಗಲಿ ಎಲ್ಲದಕ್ಕೂ ತುಂಬಾ ರೇಟ್ ಆಗಿದೆ. ಏನು ತಗೊಳ್ಳೋದಕ್ಕೂ ತುಂಬಾ ಭಯ ಆಗುತ್ತೆ. ಕೈಗೆ ಗ್ರೀನ್ ಕಲರ್ ಬಳೆ ಹಾಕಿದ್ದೀನಿ, ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಯಾವಾಗ ನೋಡಿ ಬರೀ ಹೆಣ್ಮಕ್ಳಿಗೆ ಹಬ್ಬ ಬರ್ತಾ ಇರ್ತದೆ, ಹೆಣ್ಮಕ್ಳಿಗೆ ಏನೂ ಇಲ್ಲ, ನಮ್ದು ಏನಿದ್ರು ಪಾರ್ಟಿ ಅಷ್ಟೇ ಅಂತ.
ಸರಿ ಅಂತೇಳಿ ನನಗೆ ಅರ್ಜೆಂಟಾಗಿ ಒಂದು ಕುರ್ತೀಸ್ ಅಂದರೆ ಸೆಟ್ ಡ್ರೆಸ್ ಬೇಕಾಗಿತ್ತು ನನಗೇನೆ. ಯಾಕಂದರೆ ನಾನು ಬೇರೆ ಕಡೆಯಿಂದ ತಗೊಳ್ಳೋದಿಲ್ಲ, ಯಾಕೆಂದರೆ ನಾನು ಓನಾಗಿ ಸೇಲ್ ಮಾಡೋದ್ರಿಂದ ತಗೊಳ್ಳೋದಿಲ್ಲ. ಬಟ್ ನಾನು ಈ ಸಲ ತಗೊಂಡಿರಲಿಲ್ಲ ಅಂತೇಳಿ ಖುಷಿ ನಗರದಲ್ಲಿ ತಗೊಳ್ಳೋಣ ಅಂತೇಳಿ ತಗೊಂಡೆ. ಹಾಗೆಯೇ ಅಮ್ಮನಿಗೆ ಬೇಕಾಗಿದ್ದು ಹಾಗೆ ಯಾರಿಗೆ ಏನು ಬೇಕು ಅನ್ನೋದನ್ನ ತೊಗೊಳಕ್ಕೆ ಹೋಗಿದೆ. ಬಟ್ ನನ್ನ ಕಲೆಕ್ಷನ್ಗೆ ಏನಿತ್ತು ಸರಿ ಬೇಡ ಅಂತ ಹೇಳಿ ನನಗೆ ಮಾತ್ರ ತೊಗೊಂಡು ಸರಿ ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ಬೆಳಗ್ಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಕೆಲಸ ಮುಗಿಸೋಣ, ಯಾಕಂದರೆ ಮನೆ ಕ್ಲೀನಿಂಗ್ ಇತ್ತು. ಹಾಗಾಗಿ ಹಸ್ಬೆಂಡು ಸಮೇತ ಹೆಲ್ಪ್ ಮಾಡ್ತಾಯಿದ್ರು. ಮನೆ ಕ್ಲೀನ್ ಮಾಡೋಣ ಅಂತೇಳಿ ಮನೆ ಕ್ಲೀನ್ ಮಾಡೋಕ್ಕೆಲ್ಲನೂ ರೆಡಿ ಮಾಡ್ತಾಯಿದ್ವಿ. ಮನೆ ತುಂಬ ಸುತ್ತ ಚಿಕ್ಕ ಚಿಕ್ಕ ಕಸಡ ಎಲ್ಲ ಬಂದಿತ್ತು. ಸರಿ ಅಂತೇಳಿ ಮಿಷಿನ್ ಹೊಡಿತೀನಿ ಅಂತ ಹೇಳಿದರು. ಸರಿ ಅಂತೇಳಿ ಎಲ್ಲರೂ ಹೊಡೀರಿ ಫುಲ್ ಸುತ್ತ ರೆಡಿ ಮಾಡಿ ಸುತ್ತ ಔಷಧಿ ಹೊಡೆದು, ಹಾಗೆಯೇ ಸೈಡಲ್ಲೆಲ್ಲ ಬಲೆ ಕಟ್ಟಿತ್ತು ಅಂತೇಳಿ ಬಲೆ ಕಟ್ಟಿದ್ನೆಲ್ಲ ತೊಳೆದು ಫುಲ್ ಸ್ಟೀಲ್ ಎಲ್ಲದಕ್ಕೂ ನೀರು ಹಾಕಿ ಕ್ಲೀನಾಗಿ ಬ್ರಷ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿದ್ವಿ. ಹಾಗೆ ಹಸ್ಬೆಂಡ್ಗೆ ಟೀ ಬೇಕಾಗಿತ್ತು ಅಂತ ಹೇಳಿ ಟೀನ ಕೊಟ್ಟು ನಾನು ಒಳಗೆಲ್ಲ ಬಲೆ ಕಟ್ಟಿರೋದನ್ನು ಸಿಂಪಲಾಗಿ ಎಷ್ಟು ಇಟ್ಕೂತೆ ಅಷ್ಟನ್ನೆಲ್ಲ ನಾನು ಫುಲ್ ಕ್ಲೀನ್ ಮಾಡಿಕೊಂಡೆ. ಯಾಕೆಂದರೆ ಬಿಸಿಲು ಮಳೆ ಇದ್ದಿದ್ದರಿಂದ ಬಿಸಿಲು ಟೈಮಲ್ಲಿ ಫುಲ್ಲು ಧೂಳು, ಮಳೆ ಟೈಮಲ್ಲೆಲ್ಲ ಫುಲ್ಲು ನೀರು ಹಾರಿ ಮತ್ತು ಸ್ಟೀಲೆಲ್ಲ ಸ್ವಲ್ಪ ಲೈಟಾಗಿ ತುಕ್ಕಿದ್ದಂಗೆ ಆಗಿತ್ತು. ಎಲ್ಲನೂ ಸ್ಟೀಲಲ್ಲಿ ಉಜ್ಜಿ ರೆಡಿ ಮಾಡಿ ಬಲೆ ಎಲ್ಲ ಗುಡಿಸಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಸರಿ ಅಂತ ಹಬ್ಬ ಇರೋದ್ರಿಂದ ಸಿಂಪಲಾಗಿ ಎಲ್ಲ ಮನೆಯ ಸಿಂಪಲಾಗಿ ವಾಶ್ ಮಾಡಿ ಕ್ಲೀನಾಗಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಂಡ್ವಿ. ಮನೆ ಎಷ್ಟೇ ಗುಡಿಸಿದ್ರು ಬಿಟ್ಟರು ತುಂಬಾ ಬಲೆ ಕಟ್ತಾ ಇರುತ್ತೆ, ಯಾಕೆಂದರೆ ತೋಟ ಎಲ್ಲ ಪಕ್ಕದಲ್ಲಿ ಇರೋದ್ರಿಂದ. ಹಾಗೆಯೇ ನನ್ನ ಮಗಳು ಟಿ ವಿ ನೋಡ್ತಾ ಕೂತಿದ್ದಾಳೆ. ಹಾಗೆಯೇ ನಾನು ಎಲ್ಲ ಸಿಂಪಲಾಗಿ ಎಲ್ಲ ತೆಗೆದಿಟ್ಕೊಂಡು ಒಳಗೆ ಕ್ಲೀನ್ ಮಾಡೋಣ ಅಂತ ಬಂದೆ. ಹಾಗೆಯೇ ಟೇಬಲ್ ಎಲ್ಲ ಕ್ಲೀನಾಗಿ ಫುಲ್ಲು ಧೂಳೆಲ್ಲ ಕೂತಿತ್ತು ಅಂತೇಳಿ ಎಲ್ಲನೂ ಕ್ಲೀನಾಗಿ ಎಳ್ಕೊಂಡು ಸರಿ ಎಲ್ಲನೂ ಮೂಲೆ ಎಲ್ಲ ಫುಲ್ಲು ಬಲೆ ಕಟ್ಟಿತ್ತು ಚಿಕ್ಕ ಚಿಕ್ಕದಾಗಿ. ನಾನು ಆಲ್ಮೋಸ್ಟ್ ವೀಕ್ಲಿ ಒಂದ್ಸಲ ಬಂದರೆ ಕ್ಲೀನಾಗಿ ಗುಡಿಸ್ಕೊಳ್ತೀನಿ. ಬಟ್ ಏನಾದರೂ ಒರೆಸ್ಕೊಂಡು ಗುಡಿಸ್ಕೊಂಡ್ರೂ ಹಬ್ಬಕ್ಕೆ ಕ್ಲೀನ್ ಮಾಡೋದು ಹಾಗೆ ಅನಿಸಲ್ಲ. ಸರಿ ಅಂತೇಳಿ ಕ್ಲೀನಾಗಿ ಗುಡಿಸಿ ಮತ್ತು ಗ್ಲಾಸ್ ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕಾಗಿತ್ತು. ಫಸ್ಟು ಒಣಗಿದ ಬಟ್ಟೆ ಒರೆಸ್ಕೊಂಡು ಆಮೇಲೆ ಶೀತದ ಬಟ್ಟೆ ಒರೆಸ್ಕೊಳ್ಳೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೆ. ಹಬ್ಬ ಅಂದ್ರೇ ಏನೋ ಒಂಥರ ಖುಷಿ ಅಲ್ಲ. ಎಲ್ಲ ಏನು ಇಷ್ಟೇ ಕೆಲಸ ಮಾಡಿದರೂ ಹೆಣ್ಮಕ್ಳಿಗೆ ಮುಗಿಯೋದೇ ಇಲ್ಲ. ಹಸ್ಬೆಂಡ್ ಹೇಳ್ತಿದ್ರು, ಯಾಕೆ ಇಷ್ಟು ಕೆಲಸ ಮಾಡ್ತಿದ್ಯಾ ಬಿಡೆ, ಅದು ಈ ಹಬ್ಬ ಬರ್ತದೆ ಇಷ್ಟೆಲ್ಲ ಏನು ಬಲೆ ಕಟ್ಟಿದೆ, ಮನೆ ಏನು ಬಲೆ ಕಟ್ಟಿಲ್ಲ. ಬಟ್ ನಮ್ಮ ಕೆಲಸ ನಾವು ಮಾಡಬೇಕು. ಹಾಗೆಯೇ ನಮ್ಮ ದೇವ್ರ ರೂಮ ಫುಲ್ಲು ದೇವ್ರ ಫೋಟೋಗಳನ್ನೆಲ್ಲ ತೆಗೆದು ಕ್ಲೀನಾಗಿ ಬಲೆ ಹೊಡೆಸಿ ಫುಲ್ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಮತ್ತು ದೇವ್ರ ಫೋಟೋಗಳನ್ನ ನೆಲ ಎಲ್ಲ ಕ್ಲೀನಾಗಿ ಫಸ್ಟು ಒರೆಸ್ಕೊಂಡಿದ್ದೆ. ಆಮೇಲೆ ದೇವ್ರ ಫೋಟೋಗಳನ್ನೆಲ್ಲ ನೆಲದ ಇಟ್ಕೊಂಡು ಕ್ಲೀನಾಗಿ ಫೋಟೋಗಳನ್ನು ಬೇರೆ ಬಟ್ಟೆ ತಗೊಂಡು ವಾಶ್ ಮಾಡಿಕೊಂಡೆ. ನೋಡಿ ನಮ್ಮಲ್ಲಿ ಗಣಪತಿ, ಶಿವ, ರಾಧಾಕೃಷ್ಣ, ಹಾಗೆಯೇ ಶ್ರೀ ವೀರಭದ್ರೇಶ್ವರ ಸ್ವಾಮಿ, ಲಕ್ಷ್ಮಿ, ಸರಸ್ವತಿ, ಗಣಪತಿ ದೇವ್ರ ಫೋಟೋಗಳಿವೆ. ನಿಜ ದೇವ್ರ ಫೋಟೋ ನೋಡ್ತಾ ಅಂದರೆ ಇನ್ನೂ ಒಂಥರ ಖುಷಿಯಲ್ಲ. ಎಲ್ಲನೂ ಕ್ಲೀನಾಗಿ ರೆಡಿ ಮಾಡ್ಕೊಳ್ಳೋಣ. ಇನ್ನು ಮತ್ತೆ ನಾನಿನ್ನು ಸಂಡೇ ಹೋದರೆ ಮತ್ತೆ ನಾವಿನ್ನು ಹಬ್ಬದ ದಿನವೇ ಬರೋದು ಅಂತ ಹೇಳಿ ಕ್ಲೀನಾಗಿ ಎಲ್ಲನೂ ವಾಶ್ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಂಡೆ. ನೆಕ್ಸ್ಟ್ ದೇವ್ರ ರೂಮ್ ಎಲ್ಲ ಒರೆಸಿದ ನಂತರ ನೆಕ್ಸ್ಟು ಫುಲ್ ಆರಕ್ಕೆ ಬಿಟ್ಟಿದ್ದೆ. ಆರಕ್ಕೆ ಬಿಟ್ಟ ನಂತರ ಸರಿ ಅಂತ ಹೇಳಿ ಕ್ಲೀನಾಗಿ ದೇವ್ರ ಫೋಟೋಗಳನ್ನೆಲ್ಲ ಕ್ಲೀನಾಗಿ ದೇವ್ರ ರೂಮಿಗೆ ಇಟ್ಟು ರೆಡಿ ಮಾಡ್ತಿದ್ದೆ. ನನ್ನ ಮಗಳು ಹಾಯ್ ಮಾಡಮ್ಮ ಅಂತ ಹೇಳ್ತಿದ್ದಾಳೆ ಕ್ಯಾಮ್ರಕ್ಕೆ. ಸರಿ ಅಂತ ಹೇಳಿ ಹಾಯ್ ಅಂತ ಹೇಳಿ ಎಲ್ಲ ಫೋಟೋಗಳನ್ನು ದೇವ್ರ ರೂಮಿಗೆ ದೀಪಗಳನ್ನಾಗಲಿ ಎಲ್ಲನೂ ಕ್ಲೀನಾಗಿ ತೊಳ್ಕೊಬೇಕಾಗಿತ್ತು. ದೀಪಗಳನ್ನೆಲ್ಲ ಆಮೇಲೆ ತೊಳ್ಕೊಳ್ಳೋಣ ಅಂಥೇಳಿ ಫಸ್ಟ್ ದೇವ್ರ ಫೋಟೋಗಳನ್ನೆಲ್ಲ ತೊಳ್ಕೊಂಡು ಕ್ಲೀನಾಗಿ ಜೋಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ.
ಏನಾದರೂ ದೇವ್ರ ರೂಮ್ ನನ್ನ ಹೇಳ್ದಂಗೆ ನನಗೆ ನಮ್ಮ ಮನೆಯಲ್ಲಿ ದೇವ್ರ ರೂಮೇ ನನಗೆ ತುಂಬಾ ಇಷ್ಟ. ನೋಡಿ ಈ ಥರ ಫುಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್.